ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಭಾರತ ಜತೆ ಅಮೆರಿಕ ವಿಶೇಷ ಬಾಂಧವ್ಯ, ಟ್ರಂಪ್ ಧನಾತ್ಮಕ ನಡೆ ಪ್ರಶಂಸಿಸಿದ ಮೋದಿ. ರಾಜ್ಯಗಳಿಗೆ ನಿರ್ಮಲಾ ಕೃತಜ್ಞತೆ, ಜಿಎಸ್ಟಿ ಸುಧಾರಣೆ ಬೆಂಬಲಿಸಿ ಸಚಿವರಿಗೆ ವಿಶೇಷ ಪತ್ರ. ಸುಗ್ರೀವಾಜ್ಞೆ ಕರಡು ರೆಡಿ, ಇವಿಎಂ ಬದಲಿಗೆ ಬ್ಯಾಲೆಟ್ ಬಳಕೆ, ಕಾನೂನು ತಿದ್ದುಪಡಿಗೆ ಸಿದ್ಧತೆ. ಕೇಂದ್ರದಿಂದ ರಾಜ್ಯಕ್ಕೆ ಶೀಘ್ರ 5250 ಹೊಸ ಎಲೆಕ್ಟ್ರಿಕ್ ಬಸ್, ಪಿಎಂಇ ಡ್ರೈವ್ ಇ ಬಸ್ ಯೋಜನೆಯಡಿ ಮಂಜೂರು. ಫೈನಲ್ಗೆ ಲಗ್ಗೆ ಇಟ್ಟ ಭಾರತ, ಹಾಕಿ ಏಷ್ಯಾ ಕಪ್ನಲ್ಲಿ ಆತಿಥೇಯರ ಅಜೇಯ ಓಟ, ಚೀನಾ ವಿರುದ್ಧ ಗೆಲುವು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಶಾಲೆಗಳಲ್ಲಿ ರಿಂಗಣಿಸಲಿದೆ ವಾಟರ್ ಬೆಲ್, ಮಕ್ಕಳಲ್ಲಿ ನೀರು ಕುಡಿಯುವ ಅಭ್ಯಾಸ ಬೆಳೆಸಲು ವಿಶೇಷ ಕ್ರಮ. ಇಂದು ಖಗ್ರಾಸ ಚಂದ್ರಗ್ರಹಣ, ಕೆಂಪು ಚಂದನ ದರ್ಶನ. ಅಂತರಿಕ್ಷದಲ್ಲಿ ಮೊಳಕೆಯೊಡೆದ ಮೆಂತೆ ಹೆಸರು ಫಲದಾಯಕ, ಶುಕ್ಲಾ ಜತೆಗೆ ಅಂತರಿಕ್ಷಕ್ಕೆ ಕಳಿಸಲಾಗಿದ್ದ ಮೆಂತೆ ಹೆಸರು ಶೂನ್ಯ ಗುರುತ್ವದಲ್ಲಿ ಮೊಳಕೆಯೊಡೆದಿದ್ದ ಕಾಳು ಧಾರವಾಡಕ್ಕೆ. ಆಯ್ಕೆ ದಾಖಲೆಗೆ ನಾಳೆ ಕೊನೆಯ ದಿನ, ನೀಟ್, ಸಿಇಟಿ 2 ಮತ್ತು 3ನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ಆರಂಭ. ರಾಜಧಾನಿಯ ಹಲವೆಡೆ ಧಾರಾಕಾರ ಮಳೆ, ಕತ್ರಿಗುಪ್ಪೆ ಕಂಠೀರವ ಸ್ಟುಡಿಯೋ ಬಳಿ 2 ಬೃಹತ್ ಮರ ಧರೆಗೆ, ಸವಾರರ ಪರದಾಟ.